ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ನನ್ನ ಫ್ಯಾಮಿಲಿ. ಸೊ ಅವ್ರ ಸ್ಟ್ರೆಂತ್ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅವ್ನೆಲ್ಲ ಎಕ್ವಿಪ್ಮೆಂಟ್ಸ್ ತಗೊಂಡ್ಬಿಟ್ಟಿದೆ, ರೀಲ್ಸ್ ಅವ್ನು ಮಾಡ್ಬೇಕು ಅಂತ, ಲೈಟ್ಸ್ ಮೈಕ್ ಎಲ್ಲ ಇತ್ತು. ಸೊ ನೀನು ಇದನ್ನ ಮಾಡು. ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿದ್ದಾರೆ, ಪೇರೆಂಟ್ಸ್ ಮೈಂಡ್ಸೆಟ್ ಚೇಂಜ್ ಆಗಿದೆ. ಮೋರ್ ದೆನ್ ಎಜುಕೇಶನ್ ಬೇರೆದೇ ತುಂಬಾ ಇಂಪಾರ್ಟೆಂಟ್ ಅನ್ನೋ ಮನಸ್ಥಿತಿ ಬಂದಿದೆ ಎಲ್ರಿಗೂ, ಎಲ್ಲ ಪೇರೆಂಟ್ಸ್ಗೆ. ಆಗ ಆಗಿರ್ಲಿಲ್ಲ. ನಾನು ಕಂಪ್ಲೀಟ್ ಟಾಮ್ ಬಾಯ್. ನನಗೆ ಮೇಕಪ್ ಸೆನ್ಸ್ ಇಲ್ಲ, ಡ್ರೆಸ್ ಸೆನ್ಸ್ ಇಲ್ಲ. ನೀನ್ ಕೆಲಸ ಮಾಡು, ಎಷ್ಟು ದಿನ ನಾನೇ ನಿನಗೆ ಹೇಳ್ಕೊಡ್ಲಿ, ಇಷ್ಟ ದಿನ ನಾನು ಎಡಿಟ್ ಮಾಡಿದೆ, ಶೂಟ್ ಮಾಡಿ ನೀನು ಯಾವಾಗ ಕಲಿ ಬಿಟ್ಬಿಟ್ಟ. ಕೆಲವೊಂದ್ಸರಿ ಗೊತ್ತಿಲ್ಲದೆ ನಾವು ಫ್ರೆಶ್ ಆಗೇ ಮಾಡಿರ್ತೀವಿ, ಅದು ಆಲ್ರೆಡಿ ಯಾರೋ ಮಾಡ್ಬಿಟ್ಟಿರ್ತಾರೆ, ಕಾಪಿಡ್ ಅಂತ ಬಂದ್ಬಿಡ್ತಾಗ. ನನ್ನ ಮನೇಲಿ ಭಯಂಕರ ಕಾನ್ಫಿಡೆನ್ಸ್ ನನ್ನ ಮೇಲೆ, ನಮ್ಮ ಅಪ್ಪ ಅಮ್ಮಂಗೆ. ನಮ್ಮ ಅಪ್ಪನ ಫಸ್ಟ್ ಟೈಮ್ ಬಿಗ್ ಬಾಸ್, ಈ ಸರಿ ಬಿಗ್ ಬಾಸ್ ಇನ್ಕ್ಲೂಡ್ ಮಾಡ್ಬಿಟ್ಟಿದೆ. ಆಕಾಶದಲ್ಲಿ ಅಂತೆಲ್ಲ ಆಗ್ಬಿಟ್ಟಿದೆ. ಕಂಟೆಂಟ್ ಶುರು ಮಾಡಿದ್ಮೇಲೆ ಹೋಗ್ತಾ ಹೋಗ್ತಾ ತಿಳ್ಕೊಂಡು ನಾವು ರೀಲ್ಸ್ ಮಾಡಕ್ ಶುರು ಮಾಡ್ತೀವಿ ಅಂತ. ಆದ್ರೆ ನೀವು ಈ ಮದುವೆ ಆಗಿರೋ ಆಂಟಿ, ಅತ್ತೆ, ಸೊಸೆ ಈ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿರಲ್ಲ. ಎಕ್ಸ್ಪೀರಿಯನ್ಸ್ ಇದ್ರೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಬೋದು. ಇದೇನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಆ ಲೆವೆಲ್ ಆಕ್ಟಿಂಗ್ ಹೆಂಗ್ ಸಾಧ್ಯ? ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಅಕ್ಕಪಕ್ಕನೇ ಇರ್ತಾರಲ್ಲ. ಸೊ ನೀವು ಅಬ್ಸರ್ವ್ ಮಾಡಿ ಅವರನ್ನೇ ಆಕ್ಚುಲಿ ಪ್ಲೇ ಮಾಡ್ತಾರೆ. ಅವ್ರಿಗೆ ಹೇಳಲ್ಲ ಅಷ್ಟೇ, ರೀಲ್ ನೋಡ್ರಾಗ ಅವ್ರು ಅನ್ಕೊಂಡಿರ್ತೀರಿ ಇವ್ಳು ಯಾಕೋ ನಿನ್ನೆ ಮಾಡಿದಾರೆ, ಕೇಳಕ್ ಬರಲ್ಲ. ಬಟ್ ಮದ್ವೆ ಆಗಿರೋ ಮ್ಯಾಟರ್ ಬಂದ್ರೆ ನಂಗೆ ಗೊತ್ತಿರೋ ಆಂಟಿ ಆ್ಯಂಡ್ ರೀಸೆಂಟ್ಲಿ ನನ್ನ ಫ್ರೆಂಡ್ ಕೂಡ ಮದ್ವೆ ಆದ್ಮೇಲೆ ಸೂಪರ್ ಫಕ್ ಅವಳನ್ನೇ ನನ್ಗೆ ಅವ್ನು ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ, ನನ್ನ ಫ್ರೆಂಡೇ ಅಲ್ಲ ಅನ್ನೋ ಥರ ಮದ್ವೆ ಆದಾಗಿಂದ ಚೇಂಜ್ಡು ಫುಲ್ಲು. ನನ್ನ ವೈಬು ಅವಳ ವೈಬು ಮ್ಯಾಚ್ ಆಗ್ತಿಲ್ಲ. ಅವಳೇನೋ ಹೇಳ್ತಾಳೆ ಸ್ಟೋರಿ, ಏನ್ ಕನೆಕ್ಟೇ ಆಗ್ತಿಲ್ಲ. ಸರಿ ಹೋಗ್ಲಿ ಅಂದ್ಬಿಟ್ಟು ಅವಳನ್ನು ಅಬ್ಸರ್ವ್ ಮಾಡ್ತೀನಿ. ಅವಳು ಏನೇನು ವಿಚಾರಗಳನ್ನ ಹೇಳ್ಕೊಂತಾಳೆ, ಇದ್ಯಾಕೆ ಹೇಳ್ತಿದ್ದಾಳೆ, ಇದ್ಯಾಕೆ ಇವಳು ಬಾಯಲ್ಲಿ ಬಂತು, ಸರಿ ಏನೋ ಎಲ್ಲ ಕೇಳಿಸ್ಕೊಂಡು. ನಮ್ಮಮ್ಮನೂ ಅಷ್ಟೇ, ನಮ್ಮಮ್ಮ ನಮ್ಮ ಅತ್ತೆ ಅವರು ನಾನೇನು ಆಂಟಿ ರೋಲ್ ಮಾಡ್ತೀನಿ, ಅದು ಅವ್ರ ಮನೆ ನಾನು ಹೇಳ್ತೀನಿ ನೀನು ಹಿಂಗೆ ಆಡೋದು ನೋಡು, ಅದಕ್ಕೆ ಅವ್ರಿಗೆ ಹೇಳ್ತೇನೆ ನೀನು ಹಿಂಗೆ ಆಡೋದು, ಅದಕ್ಕೆ ನಾನು ಹಂಗೆ ಮಾಡಿದ್ದೀನಿ. ಸೊ ಅವರಿಂದನೂ ಇನ್ಫ್ಲುಯೆನ್ಸ್ಡ್ ಆಗಿರ್ತೀವಿ. ನಮ್ದು ಸುತ್ತಮುತ್ತ ಏನ್ ನೋಡ್ತೀವಿ, ಇನ್ನು ಅತ್ತೆ ಕ್ಯಾರೆಕ್ಟರ್ ಎಲ್ಲ ಒಂದ್ ಕಡೆ ಯಾರನ್ನೋ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ಯಾರನ್ನೋ ಒಂದ್ ಕಡೆ ನಮ್ಗೆ ಎಲ್ಲ ನಮ್ಗೆ ಗೊತ್ತಿರೋರಲ್ಲ, ನಮ್ಮ ಫ್ಯಾಮಿಲಿಯಲ್ಲೇ ಯಾರನ್ನೋ ನೋಡಿರ್ತೀನಿ ಆ ಥರ. ನಾನು ಏನೇ ಒಂದೊಂದು ಹೇಳ್ತೀನಿ ಅಂದ್ರೆ ಯಾರೋ ಆ ಥರ ಹೇಳೋರು ಇದ್ರು, ನಾನು ನೋಡಿದ್ದೀನಿ ಅವ್ರನ್ನ, ಅದಕ್ಕೆ ಮಾಡಿರ್ತೀನಿ. ಹೌದು. ಸೊ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೂ ಅಬ್ಸರ್ವೇಷನ್ ಇಂದ ಒಂದ್ ಲೆವೆಲ್ಗೆ ಅವ್ರ ಥರನೇ ಡಿಟ್ಟೋ ಆಕ್ಟಿಂಗ್. ಆ್ಯಂಡ್ ಐ ಗೆಸ್ ಅದು ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ, ಬಿಕಾಸ್ ಎಲ್ರ ಮನೇಲೂ ಹಂಗೆ ಯಾರೋ ಒಬ್ರು ಇದ್ದೇ ಇರ್ತಾರೆ ಅನ್ನೋದು. ಈ ಒಂದು ಅದೇ ನೀವು ಮನೇಲಿ ನಡೆಯೋ ಕಥೆನೇ ಎಲ್ಲ ಮಾಡ್ತೀರಾ ಅಲ್ವಾ? ಸೊ ನಿಮ್ಗೇನು ಅನ್ಸುತ್ತೆ, ನೀವು ಆ ಥರ ಕಾಂಟೆಂಟ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಜನ ನಿಮಗೆ ರಿಲೇಟ್ ಆಗೋಕ್ಕೆ ಶುರು ಮಾಡ್ಕೊಂಡ್ರ, ಅಥವಾ ಓಕೆ ಯಾವುದೋ ಒಂದ್ಸರ್ತಿ ಆ ಥರ ಕಾಂಟೆಂಟ್ ಮಾಡಿ ಓಕೆ ಇದನ್ನ ಇಷ್ಟಪಡ್ತೀರಂತ ನೀವು ಜಾಸ್ತಿ ಮಾಡಕ್ಕೆ ಶುರು ಮಾಡಿದ್ರ ಆ ಥರ ಕಾಂಟೆಂಟ್? ಟು ಬಿ ಹಾನೆಸ್ಟ್ ನಾನು ಇದನ್ನೇ ಮಾಡ್ಬೇಕಂತ ಮಾಡಿಲ್ಲ. ನಾವು ಸುಮ್ಮನೆ ಸ್ಟಾರ್ಟಿಂಗ್ ಯಾವ್ದು ನಂದಿನಿ ಯಾರು 20 ರೂಪೀಸ್ ಮುದ್ದು ಅದೇನೋ ಮಾಡಿದ್ವಿ, ಅದು ಚೆನ್ನಾಗಿ ಹೋಯ್ತು. ನಾವು ಎಕ್ಸ್ಪೆಕ್ಟ್ ನನಗೆ ಫಿಯರ್ ಇತ್ತು, ನನಗೆ ಸೋಲೋ ಕ್ಯಾಮ್ರಾ ಫೇಸ್ ಮಾಡೋ ಭಯದಲ್ಲಿ ನಾನು ತಗೊಂಡಿದ್ದು. ಆ್ಯಂಡ್ ನನ್ನ ಜೊತೆ ಮಾಡ್ತೀನಿ ಅಂತ ಅವ್ರು ರೆಡಿ ಆಗಿರ್ಬೇಕು, ನಾನು ಯೂಸ್ ಮಾಡ್ಕೊಂಬಾರ್ದು. ಶಿ ಈಸ್ ವಿಲ್ಲಿಂಗ್ ಟು ಡೂ ವಿತ್ ಮೀ ಆ್ಯಂಡ್ ವಿತೌಟ್ ಎನಿ ಫಿಯರ್. ಈಗ ಹಂಚ್ಕೊಂಡು ಹೆದರ್ಕೊಂಡು ಅವ್ರು ಹೇಳಿ ಬಲವಂತ ಮಾಡಿಸಿ ಹೇಳ್ಕೊಟ್ಟು ಮಾಡಿಸೋದು ಬೇರೆ. ಅವ್ರಿಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಆಫ್ ಆಲ್ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಒಬ್ಬಳೇ ನಿಂತ್ಕೊಂಡು ರೀಲ್ ಮಾಡೋದು ಸ್ಟಾರ್ಟಿಂಗ್ ಟೈಮಲ್ಲಿ. ಸೊ ಇವರಿದ್ರೆ ನನಗೊಂಚೂರು ಫಿಯರ್ ಕಡಿಮೆ ಆಗುತ್ತೆ ಅನ್ನೋ ವಿಚಾರವಾಗಿ ನಾನು ಇಬ್ರು ಸೇರಿಸೇ ಸ್ಕ್ರಿಪ್ಟ್ ಬರೀತಿದ್ದೆ. ಮಾಮ್ ಡಾಟರ್ ಹಾಗೆ ಬಂತದ್ದು. ಆ್ಯಂಡ್ ಅದು ಇಷ್ಟ ಆಗಕ್ಕೆ ಹೋಯ್ತು, ನೀವು ಅದೇ ಥರದನ್ನ ಸ್ವಲ್ಪ ಜಾಸ್ತಿ ರಿಲೇಟ್ ಮಾಡಕ್ಕೆ ಶುರು. ಆ್ಯಂಡ್ ಆಮೇಲೆ ಈಗ ತುಂಬ ರೀಸೆಂಟಾಗಿ ನಾವು ಎಕ್ಸ್ಪ್ಲೋರ್ ಮಾಡ್ತಾರೆ ಅದನ್ನು ಬ್ರೇಕ್ ಮಾಡಿ ಮಾಡಬೇಕು ಅಂತ. ನನ್ಗೆ ಎಷ್ಟು ಫಿಯರ್ ಇತ್ತು ಅಂದ್ರೆ ಈವನ್ ನಾನು ತುಂಬಾ ಕಡಿಮೆ ಕೊಲಾಬ್ರೇಷನ್ಸ್ ಮಾಡಿರೋದು. ಅಪ್ರೋಚ್ ಮಾಡೋಕ್ಕೆ ಭಯ, ನನಗೆ ಕೇಳಿ ಇಲ್ಲ ಅನ್ಸ್ಕೊಂಡ್ಬಿಟ್ರೆ ಅನ್ನೋದೊಂದು ರಿಜೆಕ್ಷನ್ ಫಿಯರ್ ಇದೆ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅನ್ನೋದು, ಬಟ್ ಕೇಳಿ ಇಲ್ಲ ಅನ್ಸ್ಕೊಂಡ್ಬಿಟ್ರೆ ಅನ್ನೋ ರಿಜೆಕ್ಷನ್ ಫಿಯರ್ ಇಂದ ನಾನು ಅಪ್ರೋಚೇ ಕಡಿಮೆ ಮಾಡೋದು. ಬಟ್ ನಾನು ಅಪ್ರೋಚ್ ಬೇರೆ ಯಾರಾದರೂ ನಾನು ಅಪ್ರೋಚ್ ಮಾಡಿದ್ರೆ ನನಗೇನು ಹೆಸಿಟೇಷನ್ ಇಲ್ಲ, ನಾನು ವರ್ಕ್ ಮಾಡಬೇಕನ್ನೋ ಅಷ್ಟೇ ಇಂಟ್ರೆಸ್ಟ್ ಇದೆ. ಈಗದಾನೆ ಅಂತಿದ್ರಿ ಸೋಲೋ ಕ್ಯಾಮ್ರಾ ಫೇಸ್ ಮಾಡೋದಕ್ಕೇ ಸ್ವಲ್ಪ ಭಯ ಆಗ್ತಿತ್ತು ಅಂತ. ಹಂಗಿದ್ದವ್ರು ನೀವು ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೀರಾ? ಒಂದೇ ರೀಲಲ್ಲಿ ನೀವು ಈ ರೋಲು ಮಾಡಿರ್ತೀರಾ, ಆ ರೋಲು ಮಾಡ್ತಿರ್ತೀರಾ. ಅವಾಗ ಅಂದರೆ ಅದೆಲ್ಲ ನೀವೇ ಸ್ಕ್ರಿಪ್ಟ್ ಮಾಡೋದು. ಆ್ಯಂಡ್ ಶೂಟ್ ಮಾಡ್ಬೇಕಾದ್ರೆ ಹೇಗಿರುತ್ತೆ? ಯಾರು ಶೂಟ್ ಮಾಡಿದಾರೆ ಅದನ್ನೆಲ್ಲ? ಆ ಟೈಮ್ ಶೂಟ್ ಮಾಡ್ಬೇಕಾದ್ರೆ ಡಬಲ್ ರೋಲ್ಸು ಮತ್ತು ಸೋಲೋ ನಾನು ಅದನ್ನು ರೀಸೆಂಟಾಗೆ ಮಾಡ್ಕೊಂಡು ಬರ್ತಾರೆ. ನಾನು ಈ ಒಂದು 4-5 ಮಂತ್ಸಿಂದ ಆ ಫೇಸ್ ತೊಗೊಂಡು ಬಂದಿರೋದು. ಅದಕ್ಕೆ ಮುಂಚೆ ನಾನು ಇನ್ನೂ ಅವ್ರ ಜೊತೆಗೆ ಮಾಡ್ತಿದ್ದೆ. ಈಗ ಸೋಲೋ ಮಾಡೋಣ ಈಗ ಅವಾಗೂ ಭಯ ಇತ್ತು ನನಗೆ, ಏನಾದರೂ ಎಡ್ವರ್ಟ್ ಮಾಡಿಬಿಟ್ರೆ ಆ್ಯಂಡ್ ನನಗೆ ಕ್ಲಿಕ್ ಆಗಿಲ್ಲ ಅಂದರೆ. ಆ್ಯಂಡ್ ನಾನು ಮಾಡ್ತೀನಿ ಅಂತ ಮಾಡಬಾರ್ದು, ವರ್ಕ್ ಆಗುತ್ತೆ ಅಂದರೆ ಮಾಡಬೇಕು. ಅದು ನಾನು ಕೆಲವ್ರು ಹೇಳ್ತಾರೆ ಕಂಟೆಂಟ್ಸ್ ಮಾಡ್ತಾ ಇರಬೇಕು, ವರ್ಕ್ ಆಗ್ತಾನೆ. ನಾನು ಆ ಫಿಲಾಸಫಿ ನನಗೆ ಅಪ್ಲೈ ಆಗಿಲ್ಲ. ನನಗೆ ಯೋಚನೆ ಮಾಡಿ ಮಾಡಬೇಕು. ಈಗ ಏನೋ ಒಂದು ಕಂಟೆಂಟ್ ಹಾಕೋದ್ಕಿಂತ ಯಾಕೆ
ಹೆಂಗೆ ಅವೆಲ್ಲ ಯೋಚನೆ ಮಾಡಿ ಮಾಡಬೇಕು. ಏನೋ ಒಂದು ಮಾಡೋಕ್ಕೆ ನಾನೇ ಕಂಟೆಂಟೇ ಮಾಡಬೇಕು, ಏನು ಬೇಕಾದರೂ ಮಾಡ್ಬೋದಲ್ಲ. ಏನೋ ಒಂದು ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ನಮಗೆ ಆಡಿಯನ್ಸ್ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಮ್ಮದು ರೀಲ್ಸ್, ಈಗ ಒಂದು ರೀಲ್ಸ್ ನೋಡಿ ನನ್ನ ಅಕೌಂಟ್ ಓಪನ್ ಆಗಿದೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು ಈಗ ಫಸ್ಟ್ ಅದೇ ನಾನು 1 ಸೆಕೆಂಡ್ 2 ಸೆಕೆಂಡ್ ಸ್ಟಾರ್ಟಿಂಗ್ 3-4 ಸೆಕೆಂಡ್ಸ್ ಎಲ್ಲ ನಾವು ಅವ್ರ ಒಂದು ಕಾನ್ಸಂಟ್ರೇಷನ್ ತಗೊಬೇಕು ನಾವು. ಸೊ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿರ್ಬೇಕು. ಏನೋ ಒಂದು ಮಾಡಿದ್ರೆ ಆಗಲ್ಲ. ನಾನು ಏನೋ ಒಂದು ಮಾಡ್ತೀನಿ ಅನ್ನೋ ಮೈಂಡ್ಸೆಟಲ್ಲಿ ಇದ್ದೆ ಸ್ಟಾರ್ಟಿಂಗಲ್ಲಿ, ಏನೋ ಒಂದು ಮಾಡೋಣ. ಬಟ್ ಅದೇ ಹೇಳಿದ್ನಲ್ಲ, ಮಾಡ್ತಾ ಮಾಡ್ತಾ ಕಲಿತೀವಿ ಅಂತ. ಈಗ ಅದರಲ್ಲಿನೂ ನಮ್ಮ ಅಣ್ಣ ತುಂಬ ಹೇಳ್ಕೊಟ್ಟಿದ್ದೀನಿ. ಈಗ ಒಂದು ಯಾವುದೋ ನನ್ನ ವಿಡಿಯೋ ಇಟ್ ಡಸಂಟ್ ವರ್ಕ್ಔಟ್, ಸೊ ಯಾಕೆ ಈಗ ಅದೇ ನೀನು ಸಿಂಪಲ್ ಸ್ಟೋರಿನ ಇನ್ನೊಬ್ರು ಸಿಂಪಲ್ ಆಗಿ ಮಾಡಿದ್ದಾರೆ, ಆದರೆ ನಿನ್ಗೂ ಅವ್ರಿಗೂ ಏನು ಡಿಫ್ರೆನ್ಸ್? ಅವ್ರದ್ದು ಯಾಕೆ ಚೆನ್ನಾಗಿ ಹೋಯ್ತು, ನಿಂಗೆ ಯಾಕೆ ಹೋಗಿಲ್ಲ? ಹಿಂಗೆ ತೋರಿಸಿ 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 ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೆ ನಾನು. ನಿಂದು ಹೋಗಿ ನಾನು ನೋಡಲ್ಲ ಲೂಪ್ ಹೋಲ್ಸ್ ನೋಡಿ, ಏನೇನು ನಿನ್ಗೆ ಪಾಸಿಬಿಲಿಟೀಸ್ ಇದ್ದು ನೀನು ಮಾಡಿಲ್ಲ ಅದನ್ನ ನೋಡ್ಕೊ. ಇಲ್ಲಿ ಏನೇನು ಮಾಡಿದಾರ ಚೇಂಜಸ್ ನೋಡ್ಕೊ, ನೀನು ಅದನ್ನ ಅಳವಡಿಸ್ಕೊ, ಕಲಿಯಿಂದ ಅವನು ಹೇಳ್ಕೊಟ್ಟು. ಆಮೇಲೆ ನಾನು ಅದು ಅಷ್ಟರವರೆಗೂ ನನಗೆ ಕಂಪ್ಯಾರಿಸನ್ ಹೋಗ್ತಿರ್ಲಿಲ್ಲ ನಾನು. ಕೆಲವು ಹೇಳ್ತಾರೆ ಕಂಪ್ಯಾರಿಸನ್ ಮಾಡಬಾರ್ದು, ನಮ್ಮದೇ ಒಂದು ಕಂಪ್ಯಾರಿಸನ್ ಮಾಡಿಲ್ಲ ಅಂದರೆ ನಮಗೆ ನಮ್ಮ ಮಿಸ್ಟೇಕ್ಸ್ ಗೊತ್ತಾಗಲ್ಲ, ನಮಗೆ ನಾವು ಮಾಡಿದ್ದೇ ಸರಿಯಾಗಿರುತ್ತೆ. ಬಟ್ ನಾನು ಕಂಪ್ಯಾರಿಸನ್ನ ಕಾಂಪಿಟೇಷನ್ ವೈಸಿಗೆ ಬಂದರೆ ನೀನು ಅಷ್ಟು ಕಂಪ್ಯಾರಿಸನ್ ತೊಗೊಬೇಡ. ಯು ಆರ್ ಡಿಫ್ರೆಂಟ್, ಹಿ ಈಸ್ ಡಿಫ್ರೆಂಟ್, ಹಿ ಆರ್ ಶಿ ಕುಡ್ ಬಿ ಡಿಫ್ರೆಂಟ್. ನಿಂದು ಯಾವಾಗ ಬೇಕಾದರೂ ರೀಚ್ ಆಗ್ಬೋದು, ಆಗದೆ ಇರ್ಬೋದು. ನೀನು ಬೇರೆ, ಅವ್ರು ಬೇರೆ. ಕಾಂಪಿಟೇಷನ್ ವೈಸ್ ಬಂದರೆ ನೀನು ಕಂಪ್ಯಾರಿಸನ್ ತೊಗೊಬೇಡ. ಬಟ್ ಎಫರ್ಟ್ ಹಾಕೋ ವೈಸ್ ಬಂದರೆ, ಕೆಲಸ ಮಾಡೋ ವಿಚಾರದ ಕಂಪ್ಯಾರಿಸನ್ ತೊಗೊಂಡ್ರೆ ನಮಗೆ ನಾವು ಮಾಡೋ ಮಿಸ್ಟೇಕ್ಸ್ ಏನು ಅಂತ ಗೊತ್ತಾಗೋದು. ಸೊ ನಾನು ಕಂಪ್ಯಾರಿಸನ್ಸ್ ತೊಗೊತೀನಿ, ವೀಕ್ಲಿ ತೊಗೊಂಡಿದ್ದೀನಿ. ಯಾಕೆ ನಾನು ನಾಳೆ ಒಂದು ಸ್ಕ್ರಿಪ್ಟ್ ಬರಿತೀನಿ ಅಂದರೆ ನಾನು ಕಂಪ್ಯಾರಿಸನ್ಸ್ ತೊಗೊತೀನಿ. ಕೆಲವೊಂದ್ಸರಿ ಬರ್ದಿರೋ ಸ್ಕ್ರಿಪ್ಟ್ನೇ ಯೋಚನೆ ಮಾಡ್ತೀನಿ, ಇದನ್ನ ನಾನು ಮಾಡಬೇಕಾ, ಇದರಲ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇದೆ. ಕೆಲವೊಂದ್ಸರಿ ನಮ್ಗೆ ಸ್ಕ್ರಿಪ್ಟ್ ಚೂಸ್ ಮಾಡೋದೇ ತುಂಬ ಕಷ್ಟ ಆಗ್ಬಿಡುತ್ತೆ. ಏನೇ ನಾವು ಬದಲಾಯಿಸಿದ್ರು ಎಲ್ಲೋ ಒಂದು ಕಡೆ ನಮಗನ್ಸುತ್ತೆ, ನಮಗೆ ಸ್ಕ್ರಿಪ್ಟ್ ಬರ್ದು ಅದು ಯೋಚನೆ ಮಾಡಿ ನಮಗೆ ಗೊತ್ತಾಗ್ತಾ ಇರುತ್ತೆ ಇದು ಸಿಮಿಲರ್ ಇದೆ ಅಂತ. ಆದರೆ ನೋಡೋ ಕಣ್ಣಿಗೆ ಗೊತ್ತಾಗಲ್ಲ, ಅದನ್ನ ಹೇಳೋಕ್ಕಾಗಲ್ಲ. ಈಗಂತೂ ಎಸ್ಟಿಮೇಷನ್ ಎಲ್ಲರೂ ಮಾಡ್ತಾರೆ ಇದು ಸಿಮಿಲರ್ ಇದೆ ಅಂತ. ಸೊ ನಾವು ಅವ್ರು ಯಾರೇನು ದಡ್ರಲ್ಲ, ಈಗ ಆಡಿಯನ್ಸ್ ಕೂಡ ಅಷ್ಟೇ ಮಾಸ್ಟರ್ ಮೈಂಡ್. ಎಲ್ರಿಗೂ ಗೊತ್ತು ಇವತ್ತು. ಇನ್ನು ನಾವು ಬೇರೆಯವರಿಂದ ಕಲಿಯೋದು ಜಾಸ್ತಿ ಇದೆ, ನಮಗೇನು ಗೊತ್ತಿಲ್ಲ. ಸೊ ನಾವು ಎಸ್ಟಿಮೇಟ್ ಮಾಡೋದನ್ನ, ಕಂಪ್ಯಾರಿಸನ್ಸಿಂದ ಮಿಸ್ಟೇಕ್ಸ್ ಹುಡ್ಕೊಂಡು ಅದರಿಂದ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಬೇಗ ಕಲಿಬೇಕು. ವೆರಿ ಟ್ರೂ. ಅಂದರೆ ಅದೇ ನೀವು ಹೇಳ್ದಂಗೆನೆ ಏನೋ ಒಂದು ಕಲಿಯೋದಕ್ಕೆ ನಾವು ಕಂಪೇರ್ ಮಾಡ್ಕೋಬೋದು ಹೊರತು ಕಾಂಪಿಟೇಷನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅನ್ನೋದಲ್ಲ. ಏನೋ ಒಂದು ನಾವು ಹಾಕಿಲ್ದೇ ಇರೋ ಎಫರ್ಟ್ ಅಲ್ಲಿ ಯಾರೋ ಹಾಕಿದ್ದಾರೆ, ಐ ಕ್ಯಾನ್ ಆಲ್ಸೋ ಲರ್ನ್ ಅನ್ನೋದೊಂದು ತಲೆಯಲ್ಲಿ ಇರಬೇಕು ಡೆಫಿನೆಟ್ಲಿ. ಆ್ಯಂಡ್ ನೀವು ಹೇಳ್ತಿದ್ರಿ ಕೊಲಾಬ್ರೇಷನ್ಸ್ ಎಲ್ಲ ಮಾಡೋದು ತುಂಬಾ ಕಡಿಮೆ ಅಂತ. ಬಟ್ ಕೊಲಾಬ್ರೇಷನ್ ಮಾಡೋದ್ರಲ್ಲಿ ಪವರ್ ಇದೆ ಗೊತ್ತಾ. ಅಂದರೆ ಇಬ್ರು ಪ್ರೊಫೈಲಲ್ಲೂ ಅದು ಶೇರ್ ಆದಾಗ ರೀಚ್ ಜಾಸ್ತಿ ಆಗೋದು ಅದೆಲ್ಲ ಆಗುತ್ತೆ. ಸೊ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಜೊತೆ ನೀವು ಕೊಲಾಬ್ ಮಾಡೋದಕ್ಕೆ ಹೋದಾಗ ಏನು ಹೋಪಲ್ಲಿ ಹೋಗ್ತೀರಾ? ಅಂದರೆ ಯಾವ ಥರ ಕಾಂಟೆಂಟ್ ಕೊಡಬೇಕು, ಜನರಿಗೆ ಹೇಗೆ ಇಷ್ಟ ಆಗಬೇಕಿದು ಅಂತ? ಈಗ ನಾವು ಯಾರನ್ನೇ ಅಪ್ರೋಚ್ ಮಾಡಿದ್ರು, ಈಗ ನಾವು ಯಾರನ್ನ ಅಡ್ಮೈರ್ ಮಾಡ್ತೀವಿ ಅವ್ರನ್ನೇ ಅಪ್ರೋಚ್ ಮಾಡ್ತೀವಿ. ಈಗ ನನಗೆ ತುಂಬ ಜನ ಫೇವರೇಟ್ಸ್ ಇದ್ದಾರೆ, ಲೈಕ್ ಯಶವಂತ್ ಶೆಟ್ಟಿ ಅವರು, ವೈನ್ ಸ್ಟೋರ್ ಅವರು, ಆಮೇಲೆ JB ಶಶಾಂಕ್, ಇವನ್ ಮೌಲ್ಯಕ್ಕ ಆ್ಯಂಡ್ ಪ್ರತಿಕಣ್ಣ. ಎಲ್ಲರೂ ನನಗೆ ಮೌಲ್ಯಕ್ಕ ಆ್ಯಂಡ್ ಪ್ರತಿಕಣ್ಣ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್. ಈಗಲೂ ಅಷ್ಟೇ, ನೀವು ಅವ್ರ ಜೊತೆ ಸಾಕಷ್ಟು ಕೊಲಾಬ್ರೇಟ್ ಮಾಡಿದ್ದೀರಾ. ಈಗ ರೀಸೆಂಟ್ಲಿ ಇನ್ನೂ ಕೆಲವೊಂದು ಶೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವರೊಂದು ನನಗೂ ನಮ್ಮ ಅತ್ತೆಗೂ ಸ್ಟಾರ್ಟಿಂಗ್ ಅವ್ರದ್ದು ಮೂವಿ ಪ್ರಮೋಷನ್ಸ್ ವೈಸ್ ನಮಗೆ ಒಂಥರ ಹೋಮ್ಲಿ ಫೀಲ್ ಕೊಟ್ಬಿಟ್ರು. ನಮ್ಗೇನು ವ್ಯತ್ಯಾಸ ಇಲ್ಲ ನಮ್ಗೆ ಅವ್ರಿಗೆ ಅಷ್ಟು, ಅದಕ್ಕೆ ನಾವು ಅಷ್ಟು ಕ್ಲೋಸ್ ಆದ್ವಿ ಅವ್ರಿಗೆ. ಸೊ ಈ ಥರ ನಾವೇನು ಎಕ್ಸ್ಪೆಕ್ಟೇಷನ್ ಇರ್ತೀವಿ, ನಮಗೆ ಫಸ್ಟ್ ಆಫ್ ಆಲ್ ನನಗೆ ಭಯ ಇರುತ್ತೆ. ನಾನು ಅಪ್ರೋಚ್ ಏನೋ ಮಾಡ್ತೀನಿ, ಇಲ್ಲ ಅಂದ್ಬಿಟ್ರೆ ಅದು ಫಸ್ಟ್ ಫಿಯರ್. ಅವ್ರು ಇಲ್ಲ ಅನ್ನೋದನ್ನ ನಾನು ನೆಗೆಟಿವ್ ಆಗಿ ತಗೊಳ್ಳಲ್ಲ. ಯಾಕಂದರೆ ಈಗ ನಾನೇನು ತಗೊಳ್ಳಿಗಿಲ್ಲ, ಮೇ ಬಿ ಅವ್ರ ಪ್ರೊಫೈಲ್ ನನಗೆ ಸೂಟ್ ಆಗಲ್ಲ. ಅವರು ಅವ್ರ ಪ್ರೊಫೈಲ್ ಮೇಲೆ ತಾನೇ ಕೆಲಸ ಮಾಡ್ತಾರೆ. ಈಗ ನಾನೇ ಒಬ್ರನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ನಾನು ಈಗ ಯಾರನ್ನೂ ಜೊತೆ ವರ್ಕ್ ಮಾಡೋ ಯಾಕೋ ಬೇಡ ಅನ್ನಿಸ್ತಿದೆ. ಮೇ ಬಿ ನನ್ನ ಪ್ರೊಫೈಲ್ಗೂ ಅವ್ರ ಪ್ರೊಫೈಲ್ಗೂ ಸಿಂಕ್ ಆಗಲ್ಲ. ನಾವು ಕೊಲ್ಯಾಬ್ ಮಾಡೋದು ಇಲ್ಲಿ ಯಾರಿಗೂ ನೆಗೆಟಿವ್ ಆಗಿ ತೊಗೊಳಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ಯಾರಿಗೂ ಕಡಿಮೆ ಆಗೋದಕ್ಕೂ ಇಷ್ಟ ಇಲ್ಲ. ಎಲ್ಲರೂ ಅವ್ರೊಂದು ಪೇಲ್ ಲೈನಲ್ಲೇ ಇರಬೇಕು, ಇಲ್ಲ ಜಾಸ್ತಿ ಹೋಗಬೇಕು. ಯಾರೂ ಕಡಿಮೆ ಆಗೋಕ್ಕೆ ಇಷ್ಟಪಡಲ್ಲ. ರಿಜೆಕ್ಷನ್ಗೆ ಭಯ ಇದೆ, ಆದರೆ ನಾನು ಅದರಿಂದ ಅವ್ರನ್ನ ದೂಷಿಸಲ್ಲ. ನಾನು ಏನೋ ಒಂದು ರೀಸನ್ಸ್ ಇರುತ್ತೆ, ಅವ್ರು ನಾನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಅವ್ರು ಯೋಚನೆ ಮಾಡಿರ್ತಾರೆ, ತಪ್ಪಲ್ಲ. ಆದರೆ ಅದು ರಿಜೆಕ್ಷನ್ ಹೇಳ್ಬಿಟ್ರೇನೋ ಆ ಒಂದು 10 ಸೆಕೆಂಡಾದ್ರು ನಾನು ಫೀಲ್ ಮಾಡ್ಕೊತೀನಿ, ಬೇಡ ಅಂದ್ಬಿಟ್ರಲ್ಲ ಅಂತ. ಆ್ಯಂಡ್ ಒಂದು ವೇಳೆ ಅಕ್ಸೆಪ್ಟ್ ಮಾಡಿದ್ರು, ಅವರು ಅಷ್ಟು ದೊಡ್ಡ ಕ್ರಿಯೇಟರ್ಸು ಅಕ್ಸೆಪ್ಟ್ ಮಾಡಿದ್ದಾರೆ, ಅವ್ರಿಗೆ ನಾನು ಒಳ್ಳೆ ಕಂಟೆಂಟ್ ಮಾಡಬೇಕು. ನನ್ನ ಕಂಟೆಂಟ್ ನಾನು ಹೆಂಗೆ ಅವ್ರಿಗೆ ಕಂಟೆಂಟ್ ಹೇಳ್ತೀನಿ ಅನ್ನೋದ್ರ ಮೇಲೆ ನನ್ನ ಸ್ಟ್ಯಾಂಡರ್ಡ್ಸ್ನ ನಾನು ತೋರಿಸ್ಕೊಂಡಂಗಾಗುತ್ತೆ. ನಾನು ನಾರ್ಮಲಾಗಿ ನಾನೇನೋ ಮಾಡ್ತೀನಿ ಅನ್ನೋ ಥರ ಅವ್ರಿಗೆ ಕಂಟೆಂಟ್ ಹೇಳೋಕ್ಕಾಗಲ್ಲ. ಅದನ್ನು ಐ ಗೋನ ಲುಕ್ ಚೀಪ್, ಆ ಥರ ನಾನು ಮಾಡೋಕ್ಕೆ ಅವಕಾಶ ಕೊಡಬಾರ್ದು.
ಅಷ್ಟೊಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್, ದೊಡ್ಡ ಕ್ರಿಯೇಟರ್ಸ್ ಅವರು ನಮಗೆ ಕೊಲಾಬ್ ಮಾಡ್ತೀನಿ ಅಂತ ನಮ್ಮ ಜೊತೆ ಹ್ಞೂ ಅಂತ ಅಂದಾಗ ಅವರು ನಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಸೈಡ್ ನೋಡಿರ್ತಾರೆ. ಸೊ ನಾವು ಅವ್ರ ಎಕ್ಸ್ಪೆಕ್ಟೇಷನ್ ಏನೋ ಒಂದು ಇರುತ್ತೆ, ಇಷ್ಟರ ಮಟ್ಟಕ್ಕಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಹುಡುಗಿಗೆ ನಾನು ಹ್ಞೂ ಅಂದಿದ್ದೀನಿ ಯಾಕೆ ಅಂದಿದ್ದೀನಿ ಅನ್ನೋದು ಇರುತ್ತೆ. ಸೊ ನಾನು ಅದನ್ನು ರೀಚ್ ಮಾಡಬೇಕು, ಒಳ್ಳೆ ಕಂಟೆಂಟ್ ಮಾಡಬೇಕು, ಅದೊಂದು ಫಿಯರ್ ಇರುತ್ತೆ ನನಗೆ. ಅಕ್ಸೆಪ್ಟ್ ಮಾಡಿಲ್ಲ, ರಿಜೆಕ್ಷನ್ ಫಿಯರ್ ಜೊತೆಗೆ ಮಾಡ್ಬಿಟ್ರೆ ಏನು ಕಂಟೆಂಟ್ ಮಾಡಲಿ, ಒಳ್ಳೆ ಕಂಟೆಂಟ್ ಮಾಡಬೇಕು, ಏನೇನೋ ಮಾಡೋಕ್ಕಾಗಲ್ವಲ್ಲ, ಅದು ಯೋಚನೆ ನಿದ್ದೆ ಬರಲ್ಲ ನನಗೆ ನೈಟ್ ಎಲ್ಲ ಅಷ್ಟು ಯೋಚನೆ. ಒಂದ್ ಕಡೆ ಅದೇ ರಿಜೆಕ್ಟ್ ಅಂದ್ರೆ ಏನೋ ಕೊಲಾಬ್ರೇಷನ್ ಆಗ್ಲಿಲ್ವಲ್ಲ ಅಂತ ಯೋಚನೆ ಮಾಡೋದು ಒಂದ್ ಕಡೆ, ಅದೇ ಅಕ್ಸೆಪ್ಟ್ ಮಾಡ್ಬಿಟ್ಮೇಲೆ ಇನ್ನು ಜಾಸ್ತಿ ಯೋಚನೆ, ಮಾಡಿಲ್ಲ ಅಂದ್ರೆ ಜಾಸ್ತಿ ಇರಲ್ಲ ನನಗೆ. ಆಕ್ಚುಲಿ ಮಾಡಿಲ್ಲ ಅಂದ್ರೆ ಜಾಸ್ತಿ ಇರಲ್ಲ, ಮೇ ಬಿ ಏನೋ ಒಂದು ಕಾರಣಕ್ಕೆ ಹೋಗ್ಲಿ ಅಂತ ಮಾಡಿದ್ರೆ ಜಾಸ್ತಿ ಥಾಟ್ ಕೊಡ್ಬೇಕು ಅದಕ್ಕೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದರ್ ಕೈಂಡ್ ಆಫ್ ಕೊಲಾಬ್ರೇಷನ್ ಅಂತಂದ್ರೆ ಈ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡೋದು. ಯಾಕಂದ್ರೆ ನೀವು ಕಾಂಟೆಂಟ್ ಇಷ್ಟಪಡ್ತಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಓಕೆ ಇಲ್ಲಿ ನಮ್ಮ ಪ್ರಾಡಕ್ಟ್ನ ಅಥವಾ ಸರ್ವಿಸ್ನ ಪ್ಲೇಸ್ ಮಾಡ್ಬೋದು, ಜನ ನೋಡ್ತಾರೆ ಇವ್ರ ಕಾಂಟೆಂಟ್ನ ಅಂತಿರುತ್ತೆ. ಸೊ ಯಾವ ಬ್ರ್ಯಾಂಡ್ಸ್ ಜೊತೆ ನೀವು ಕೊಲಾಬ್ರೇಟ್ ಮಾಡಿ ವರ್ಕ್ ಮಾಡಿದೀರಾ, ತುಂಬಾ ಚೆನ್ನಾಗಾಗಿದೆ, ಅಂಡ್ ಯಾವ ಥರ ಬ್ರ್ಯಾಂಡ್ಸ್ ಜೊತೆ ನೀವು ಕೊಲಾಬ್ರೇಟ್ ಮಾಡಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಸ್ಪೆಸಿಫಿಕ್ ಆಗಿ ಇದೇ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಯಾವ ಥಾಟ್ಸ್ ಇಲ್ಲ. ಬಟ್ ನನ್ಗೆ ಒಂದಂತೂ ಏನು ಕನ್ಫರ್ಮ್ ಅಂದರೆ ನಾನು ಯಾವುದೇ ಥರ ಬೆಟ್ಟಿಂಗ್, ಗೇಮ್ಸ್ ಇದೆಲ್ಲ ಪ್ರಮೋಟ್ ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿ, ಅದೊಂದು ಮಾಡಲೇಬಾರ್ದು ಅನ್ನೋದೊಂದು ತಲೆಯಲ್ಲಿದೆ. ಯಾವ ಗೇಮ್ಸೇ ಆಗಲಿ, ಒಂದು ಬೆಟ್ಟಿಂಗ್ ಆ್ಯಪ್ಸ್ನೇ ಆಗಲಿ, ಅದನ್ನು ಮಾಡಬಾರ್ದು ಅನ್ನೋ ತಲೆಯಲ್ಲಿದೆ. ಬಟ್ ನಾನು ಅಲ್ಲಿ ಸ್ಟೇಜಸ್ಸಿಂದನೂ ಮಾಡ್ಕೊಂಡು ಬಂದಿರೋಂಗೆ ಕೆಲವೊಂದು ಬ್ರ್ಯಾಂಡ್ ನಮ್ಮ ತಲೆಯಲ್ಲೇ ಇಲ್ಲ ಏನು ಮಾಡಿದ್ದೀನಿ ಅನ್ನೋದು. ಬಟ್ ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತು, ಯಾವುದೋ ಬೇಡದೇ ಇರೋ ಒಂದು ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡಿಲ್ಲ ಅನ್ನೋದೊಂದು ಗೊತ್ತಿದೆ. ಅರ್ಲಿ ಸ್ಟೇಜಸ್ಸಲ್ಲೂ ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ ಗೊತ್ತಿಲ್ಲದೆ. ನನ್ಗೆ ಅವಾಗ ಇನ್ವೆಸ್ಟ್ಮೆಂಟ್ಗೆ ನನಗೆ ದುಡ್ಡು ಬೇಕು. ಸೊ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಅವಾಗ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಅರ್ಲಿ ಸ್ಟೇಜಸ್ಸಲ್ಲಿ ನಮಗೆ ಗೊತ್ತಿಲ್ಲ ನಮ್ಮನ್ನು ಯಾರು ನೋಡ್ತಾರೆ ಅನ್ನೋದಿರುತ್ತೆ. ಯಾರೋ ಕಡಿಮೆ ಜನ ನೋಡ್ತಾರೆ, ನಮ್ಮನ್ನು ಯಾರು ನೋಡ್ತಾರೆ ಅನ್ನೋದು ಇರುತ್ತೆ, ಸತ್ಯವಾಗ್ಲೂ ಇರುತ್ತೆ ತಲೆಯಲ್ಲಿ. ಯಾಕಂದರೆ ನಮಗೊಂದು ಕ್ಲಾರಿಟಿ ಸಿಕ್ಕಿರಲ್ಲ, ನಾವೇನೋ ಮಾಡ್ತಾ ಇದ್ದೀವಿ, ಏನೋ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ ನಾವು ಮಾಡೋ ಕೆಲಸದಲ್ಲಿ, ಏನೋ ಕ್ಲಾರಿಟಿ ನಮಗಿರಲ್ಲ. ನಮ್ಮನ್ನೇ ನಾವು ಇನ್ನೂ ಅಷ್ಟು ಬೇಗ ನಾವು ಮೇಲೆ ನೋಡೋಕೆ ಹೋಗಲ್ಲ, ಇನ್ನೂ ಇಲ್ಲೇ ಇದ್ದೀವಿ ನಾವು ಅಂತ ಇರುತ್ತಲ್ಲ. ಸೊ ಅಲ್ಲಿ ಸ್ಟೇಜಸಲ್ಲಿ ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಗೊತ್ತಿಲ್ಲದೆ, ನನಗೆ ಗೊತ್ತಿಲ್ಲದೆ ಎರಡೂ ಸೇರಿ ಹೇಳಿ, ಗೊತ್ತಿದ್ದು ಮಾಡಿದ್ದೀನಿ, ಗೊತ್ತಿಲ್ಲದೇನೂ ಮಾಡಿದ್ದೀನಿ, ಕೆಲವೊಂದು ಪ್ರಮೋಷನ್ಸ್ ಮಾಡಿದ್ದೀನಿ. ಲೇಟರ್ ರಿಯಲೈಸ್ ಆಗಿದೆ ಈ ಥರ ಎಲ್ಲ ಮಾಡಬಾರ್ದು. ಒಂದು ನೆಗೆಟಿವ್ ಬರುತ್ತೆ ನಮ್ಗೆ ಆ ಥರ ಮಾಡಿದ್ರೆ. ಯಾಕೆ ಬರುತ್ತೆ? ಅಫ್ಕೋರ್ಸ್ ನಾನು ತಪ್ಪೇ ತಾನೇ ಮಾಡ್ತಾ ಇರೋದು. ನೆಗೆಟಿವ್ ಬರೋದ್ರಲ್ಲಿ ತಪ್ಪು. ಅವ್ರು ನೆಗೆಟಿವ್ ನನಗೇನೋ ಕಮೆಂಟ್ಸ್ ಬರುತ್ತೆ ಅಂದರೆ ತಪ್ಪೇನಲ್ಲ, ನಾನು ತಪ್ಪೇ ಮಾಡಿರೋದಲ್ಲಿ. ನಾನು ಆ್ಯಕ್ಚುಲಿ ಅದನ್ನು ಪ್ರಮೋಟ್ ಮಾಡಲೇಬಾರ್ದು. ಇಟ್ಸ್ ನಾಟ್ ಗುಡ್. ಆದಷ್ಟು ಏನಂತ ಹೇಳ್ಕೊಳ್ಳೋ ಅಂಥದ್ದಲ್ಲ, ಅಥವಾ ಯಾರಿಗೂ ಒಂದು ಏನು ಮೆಸೇಜ್ ಕೊಡಲ್ಲ, ಹೆಲ್ಪ್ ಆಗೋದಿಲ್ಲ, ಅದು ಏನು ಇನ್ನೂ ಸ್ಪಾಯ್ಲ್ ಮಾಡೋಕ್ಕೆ ಇರುತ್ತೆ ಅದು. ಸೊ ತಪ್ಪೆ. ಸೊ ನೆಗೆಟಿವ್ಗೆ ಫಸ್ಟ್ ಎದುರ್ಕೊಂಡು, ಇಲ್ಲ ಈ ಥರ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ಇಲ್ಲ ಬಿಡಬಾರ್ದು ನೆಗೆಟಿವ್ ಆಗೋದಕ್ಕೆ ಅನ್ನೋದ್ರಿಂದ ನಾನು ಅದನ್ನು ಸ್ಟಾಪ್ ಮಾಡಿ. ಎರಡನೇ ನನಗೆ ಅನ್ನಿಸ್ತು, ನನ್ನ ಮರ್ಯಾದೆ ಹಾಳಾಗುತ್ತೆ ಇದನ್ನೆಲ್ಲ ಪ್ರಮೋಟ್ ಮಾಡ್ಕೊಂಡು ಕೂತ್ಕೊಂಡ್ರೆ. ನಾನೆಷ್ಟು ಮಟ್ಟಿಗೆ ಸರಿ ಇದ್ದೀನಿ ಅಂತ ನಾನು ಇದನ್ನು ಪ್ರಮೋಟ್ ಮಾಡ್ತೀನಿ ಅಂದರೆ ನನ್ನ ಸ್ಟ್ಯಾಂಡರ್ಡ್ಸ್ ಅದಲ್ಲೂ ತೂಗುತ್ತೆ. ಸೊ ಇದನ್ನು ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದ್ರೆ. ಸೊ ಸುಮಾರು ಬ್ರ್ಯಾಂಡ್ಸ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ರೀಸೆಂಟಾಗಿ ತುಂಬ ಇಷ್ಟಪಟ್ಟಿದ್ದು ಅಂದರೆ ಪೋತಿಸ್ ಬ್ರ್ಯಾಂಡ್ ಜೊತೆ ರೀಸೆಂಟಾಗಿ ಕೆಲಸ ಮಾಡಿದ್ದು. ಖುಷಿ ಆಯಿತು, ದೀಪಾವಳಿ ಟೈಮಲ್ಲಿ ಮಾಡಿದ್ದು.